ಇವತ್ತು ತೊಟ್ಟಿಲ ಕಾರ್ಯಕ್ರಮ. ವಿಶೇಷವಾಗಿ ತೊಟ್ಟಿಲ ಕಾರ್ಯಕ್ರಮಕ್ಕೆ ಬಹಳ ಎಲ್ಲರೂ ಕೂಡ ತಾಯಂದ್ರ ಸಿದ್ಧತೆ ಮಾಡಿಕೊಂಡು ಕೂತ್ಕೊಂಡಾರ. ಹೇಮರೆಡ್ಡಿಯ ಮಲ್ಲಮ್ಮನ ತಾಯಿಯ ಜನನವಾಗಿದೆ ನಿನ್ನೆ. ಇವತ್ತು ನಾಮಕರಣ, ತೊಟ್ಟಿಲದ ನಾಮಕರಣ. ನಿನ್ನೆಯ ದಿವಸ ವೇಮನಾಗರೆಡ್ಡಿ ಮತ್ತು ಗೌರಮ್ಮ ತಾಯಿ ಒಬ್ಬ ಜ್ಯೋತಿಷ್ಯ ಪಂಡಿತರ ಹತ್ರ ಹೋಗಿ ಏನು ಕೇಳಿ ಬಂದಿದ್ರು? ನಾಮಕರಣದ ಬಗ್ಗೆ, ಹುಟ್ಟಿದ ಬಗ್ಗೆ ಕೇಳಿ ಬಂದಿದ್ರು. ಆತ ಜ್ಯೋತಿಷ್ಯಗಾರ ಏನು ಹೇಳ್ತಾನಂದರೆ, ಮಗು ಜನಿಸಿದ್ದು ಬಹಳ ಒಳ್ಳೆಯ ಸಮಯವಿದೆ, ಶುಭ ಸಮಯವಿದೆ, ದೇವಗಣ ಸಮಯವಿದೆ. ಆಕೆಗೆ ಹುಟ್ಟಿ ಬೆಳೆದು ದೊಡ್ಡವಳಾಗಿ ಮನೆತನ ಅಂದರೆ ತವರ ಮನೆ, ಗಂಡನ ಮನೆ, ಇಡೀ ದೇಶಕ್ಕೆ, ಇಡೀ ಸಮಾಜಕ್ಕೆ ಕೀರ್ತಿಯನ್ನು ತರುವಂಥವಳು ಆಗ್ತಾಳ ಅಂಥೇಳಿ ಜ್ಯೋತಿಷ್ಯಗಾರರು ಹೇಳಿದರು. ಮತ್ತು ನಿಮ್ಮ ರೆಡ್ಡಿ ಕುಲಕ್ಕೆ ಎಂದೂ ಬಡತನ ಬರಬಾರದು ಅನ್ನುವಂಥ ಕೀರ್ತಿಯನ್ನು ತರುವಂಥವಳು ಅಂದರೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಜ್ಯೋತಿಷ್ಯಗಾರರು ಹೇಳಿದರು. ಆ ಇಬ್ಬರು ತಂದೆ ತಾಯಿಗಳು ಏನು ಕೇಳಿದರು? ಮತ್ತೆ ಏನು ಕೇಳಿದರು? ಹೌದು, ಸತ್ಯ, ಶುಭ ಸಮಯವಿದೆ, ಹುಟ್ಟಿದ್ದು ಶುಭ ಸಮಯವಿದೆ. ಆದರೆ ಹುಟ್ಟಿದ ನಕ್ಷತ್ರ ರಾಶಿಯ ಅಕ್ಷರಗಳು ಏನು ಬಂದಿದೆ ಅಂದಾಗ ಆತ ಹೇಳ್ತಾನ, ಜ್ಯೋತಿಷ್ಯಗಾರ ಏನು ಹೇಳ್ತಾನ? ನ ಅಕ್ಷರದೊಳಗೆ ಬಂದದ. ಆಕೆಗೆ ಯಾವ ಹೆಸರ ನಾಮಕರಣ ಮಾಡಬೇಕು ಅಂದ್ರೆ ನೀವೆಲ್ಲ ವಿಚಾರ ಮಾಡಬೇಕು. ನಿಮ್ಮ ಗಂಡು ಮಗ ಇರಲಿ, ಹೆಣ್ಣು ಮಗು ಇರಲಿ, ಗಂಡು ಮಗುಗೆ ಹೆಣ್ಣು ಮಗುವಿಗೆ ಬಂದಿರುವಂಥ ನಕ್ಷತ್ರ ರಾಶಿಯ ಅಕ್ಷರವನ್ನು ಕರೆಯುವುದಕ್ಕಿಂತ ಪೂರ್ವದೊಳಗೆ ಆ ಜ್ಯೋತಿಷ್ಯಗಾರ ಏನು ಹೇಳಿರ್ತಾನಂದ್ರೆ, ಮೊದಲು 5 ದೇವರನ್ನ ಹೆಸರನ್ನು ಇಡರಿ ಅಂತ ಹೇಳ್ತಾನೆ. ಹೆಣ್ಣಾದ್ರ ಹೆಣ್ಣು ದೇವರ ಹೆಸರಿಡ್ರಿ, ಗಂಡಾದ್ರ ಗಂಡು ದೇವರ ಹೆಸರಿಡ್ರಿ, ಆಮೇಲೆ ಆ ನಕ್ಷತ್ರ ಬಂದಿರುವ ಅಕ್ಷರದ ಹೆಸರಿಡ್ರಿ ಅಂತ ಹೇಳ್ತಾನೆ. ನೀವೆಲ್ಲ ಮಾಡಿರಿ, ಮಕ್ಕಳಿಗೆ ಹಂಗೆ ಮಾಡಿರಿ. ಹಂಗ ಮಾಡುವ ಸಂದರ್ಭದೊಳಗೆ ಆತ ಹೇಳಿದ ಜ್ಯೋತಿಷ್ಯಗಾರ ಅಂದರೆ ನ ಅಕ್ಷರ ಅನ್ನೋದೊಳಗೆ ಬಂದದೆ. ಆಕೆಗೆ ಮೊದಲನೇ ಅಕ್ಷರ ಬಂದಿರುವ ಹೆಸರು ಏನು ಅಂದ್ರೆ ನರಸಾಂಬೆ ಅನ್ನುವಂಥ ಹೆಸರಿಡ್ರಿ ಅಂತ ಹೇಳಿದ. ಬಹಳ ದೊಡ್ಡ ಹೆಸರು ಅದು, ಅಕ್ಷರ ಬಹಳ ಶಬ್ದ ಬಹಳ ಚಲೋ ಇದೆ. ನರಸಾಂಬೆ ಅನ್ನುವಂಥ ಹೆಸರಿಡ್ರಿ. ಮೊದಲು 5 ದೇವರನ್ನ ಕರೆದಿದ ಮೇಲೆ ನರಸಾಂಬೆ ಅನ್ನುವಂಥ ಹೆಸರು ಇಟ್ಟಿದ ಮೇಲೆ ಇದು ಪದ, ಅಕ್ಷರ, ಪದ ಹೆಸರು ನಿಮಗೆ ಇಷ್ಟವಾಗಲಿಲ್ಲ ಅಂದರೆ ಬೇರೆ ನಿಮ್ಮ ಪ್ರೀತಿ ಹೆಸರನ್ನು ಕರ್ಕೊಳ್ರಿ ಅಂತ ಹೇಳಿದರು. ಅವಾಗ ಆ ವೇಮನಾಗರೆಡ್ಡಿ ಮತ್ತು ಗೌರಮ್ಮ ತಾಯಿ ಏನು ಮಾಡ್ತಾರಂದ್ರೆ, ಆಯಿತು ಅಂತ ಹೇಳಿ ಬಹಳ ವಿಶೇಷವಾಗಿ ಜ್ಯೋತಿಷ್ಯಗಾರರ ಹತ್ರ ಹೋಗಿ ಎಲ್ಲ ಒಂದು ಚೀಟಿ ಒಳಗೆ ಬರ್ಸ್ಕೊಂಡು ಹಾಗ ಸುಮ್ಮನೆ ಹೋಗಲಿಲ್ಲ. ಅವರು ಒಂದು ಚಲೋ ಮಾಲಿ ತಂದಿದ್ರು, ತಾಂಬೂಲ ತಂದಿದ್ರು. ಆ ತಾಂಬೂಲದೊಳಗೆ 11 ರೂಪಾಯಿನೋ 101 ರೂಪಾಯಿನೋ ಕಾಣಿಕೆಯನ್ನಿಟ್ಟು ಆ ಜ್ಯೋತಿಷಿಗಾರರಿಗೆ ಮಾಲೆ ಹಾಕಿ ಹಣ್ಣು ಹಂಪಲುಗಳನ್ನು ಕೊಟ್ಟು, ತಾಂಬೂಲ ಕಾಣಿಕೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಹೋದ್ರು. ಅವರು ಚಲೋ ಆತಂತೇಳಿ ನೀವು ಆಶೀರ್ವಾದ ಮಾಡ್ರಿ ಅಂಥೇಳಿ ಅವರಿಬ್ಬರು ದಂಪತಿಗಳು ಹಿಂಗೆ ಕೇಳಿ ಹೋಗಿದ ಮೇಲೆ, ಹೀಗೆ ನೀವು ಹೇಮರೆಡ್ಡಿಯ ಮಲ್ಲಮ್ಮನ ದೇವಸ್ಥಾನದ ಮುಂದೆ ಹಿಂಗೆ ತಳಿರು ತೋರಣ ಕಟ್ಟುವ ಪೂರ್ವದೊಳಗೆ ಅವರು ಕೂಡ ಏನು ಮಾಡಿದರು ಅಂದ್ರೆ, ಆ ಮಗು ಜನನವಾಗಿನದ ದಿವಸ ನೀವೇನು ವಿಚಾರ ಮಾಡ್ತೀರಿ, ಎಷ್ಟು ದಿವಸಕ್ಕೆ ನಾಮಕರಣ ಮಾಡ್ತೀರಂದ್ರೆ 9 ದಿವಸಕ್ಕನೋ 13 ದಿವಸಕ್ಕನೋ 21 ದಿವಸಕ್ಕನೋ ನಾಮಕರಣವನ್ನು ಮಾಡ್ತೀರಿ.
ಮಾಡಿರಿಲ್ಲ ಮಕ್ಕಳದು ಹೆಸರಿಟ್ಟಿರಿ. ಹಂಗ ಜ್ಯೋತಿಷ್ಯಗಾರನಾಗಿರುವಂಥವ್ರು ಏನು ಮಾಡಿದ್ರು ಅಂದ್ರೆ 13ನೇ ದಿವಸಕ್ಕೆ ಹಿಂಗೆ ಈ ಮಗುವಿಗೆ ನಾಮಕರಣ ಮಾಡ್ರಿ ಅಂತ ಹೇಳಿ ಕಳಿಸಿದಾಗ ಅಲ್ಲಿಯೂ ಕೂಡ ಎಲ್ಲಿ ಯಾವ ಪಟ್ಟಣ ಆಗಿತ್ತು, ಯಾವ ಗ್ರಾಮ? ರಾಮಾಪುರ ಅನ್ನುವಂಥ ಗ್ರಾಮ. ಬಹಳ ಪುಟ್ಟ ಗ್ರಾಮ, ಬಹಳ ಸಣ್ಣ ಗ್ರಾಮ, ಬಹಳ ಮನೆಗಳು ಇದ್ದಿದ್ದಿಲ್ಲ, ಬಹಳ ಸ್ವಲ್ಪನೇ ಮನೆ ಇದ್ದವು. ರಡ್ಡಿಯ ಮನೆತನಗಳು ಕೂಡ ಸ್ವಲ್ಪ ಇದ್ದರೂ ಕೂಡ ಅಲ್ಲಿ ನಡೆದುಕೊಳ್ಳುವಂಥ ಪದ್ಧತಿ ಹೆಂಗಿತ್ತು ಅಂದ್ರೆ ಇನ್ನೊಬ್ಬರಿಗೆ ಕೆಟ್ಟ ಶಬ್ದಗಳನ್ನು ಅನ್ನಲಾರದೆ ಒಬ್ಬ ಪ್ರೀತಿ ಪ್ರೇಮವನ್ನು ಗಳಿಕೆ ಮಾಡುವಂಥ ರಾಮಾಪುರ ಗ್ರಾಮದೊಳಗ ನರಸಾಂಬೆ ಅನ್ನುವಂಥ ಮಗು ಜನಿಸಿದೆ ಅಂತಂದ್ರೆ ಅದು ಇಡೀ ದೇಶಕ್ಕೇ ಒಂದು ದೊಡ್ಡ ಕುಲಕ್ಕೆ ಒಳ್ಳೆಯ ಹೆಸರು ತರುವಂಥ ಒಂದು ಕ್ಷೇತ್ರ ಎಲ್ಲಿದೆ ಅಂತಂದರೆ ಶ್ರೀಶೈಲದ ಪಕ್ಕದಲ್ಲಿರುವಂಥ ವೆಲ್ಲಟೂರು ಜಿಲ್ಲೆಯ ರಾಮಾಪುರ ಅನ್ನುವಂಥ ಕ್ಷೇತ್ರ. ಆ ಕ್ಷೇತ್ರದೊಳಗೆ ಇಡೀ ಎಲ್ಲರಿಗೂ ಖುಷಿಯಾಗಿ ಏನು ಮಾಡ್ತಾರಂತಂದ್ರೆ ಚೀಟಿ ತೆಗೆದುಕೊಂಡು ಮನೆಗೆ ಹೋಗಿ ಓಣಿಗೂ ಎಲ್ಲರಿಗೂ ಕೂಡ ಹೇಳಿಕೊಂಡು ಏನು ಮಾಡ್ತಾರಂದ್ರೆ ಇಂಥ ದಿವಸಕ್ಕೆ ಇಂಥ ನಾಮಕರಣದ ನೀವೆಲ್ಲರೂ ಕೂಡ ಬರಬೇಕು ಅನ್ನುವುದ್ರೊಳಗೆ ಆ ಮಗು 13 ದಿವಸ ಇನ್ನೇನು ತುಂಬ್ತದ ಅನ್ನುವ ಸಂದರ್ಭದೊಳಗೆ ಹೆಣ್ಣು ಮಗು ಆಗಿರುವಂಥದ್ದು ವಿಚಾರ ಮಾಡ್ತದ. ನನ್ನ ತಾಯಿಯ ಗರ್ಭದೊಳಗ ಮಾಂಸ ಪಿಂಡ ವಲಸದೊಳಗ ಇದ್ದು ಒದ್ದಾಡಿ ಭೂಮಿ ಮೇಲೆ ಬಂದೀನಿ, ಆದ್ರೆ ಈ ಶರೀರಕ್ಕೆ ಏನೇನು ಅಂಟುಕೊಳ್ತಾವೇನೋ ಗೊತ್ತಿಲ್ಲ. ಆ ಮಗು ವಿಚಾರ ಮಾಡ್ತದೆ. ಯಾವುದು? ನರಸಾಂಬೆ. ಆ ಮಗುನೇ ವಿಚಾರ ಮಾಡ್ತದ. ಎಷ್ಟು ಇನ್ನೂ ಕೂಡ ಚಿಕ್ಕದಾಗಿದೆ, ವಾರ ಆಗಿದೆ, 13 ದಿವಸ ತುಂಬದ್ರೊಳಗೆ ಅದು ವಿಚಾರ ಮಾಡ್ತದ. ಎಂಥ ಶಕ್ತಿ ಶ್ರೀಶೈಲ ಮಲ್ಲಿಕಾರ್ಜುನ ಭಗವಂತ ಶಿವ ಕೊಟ್ಟು ಕಳಿಸಿದ್ದಾನ ಅಂತಂದ್ರೆ ಮಲ್ಲಾಂಬೆಗೆ, ನರಸಾಂಬೆಗೆ ವಿಚಾರ ಮಾಡುವ ಶಕ್ತಿಯನ್ನು ಕೊಟ್ಟು ಕಳಿಸಿದ್ದ. ಆ ತಾಯಿಯ ಮಗು ಏನು ವಿಚಾರ ಮಾಡಿತ್ತು ಅಂದ್ರೆ ಮಾಂಸ ಪಿಂಡದೊಳಗೆ ಇದ್ದು ಈ ಭೂಮಿ ಮೇಲೆ ಬಂದೀನಿ, ಮಲಮೂತ್ರದೊಳಗೆ ಒದ್ದಾಡಿ ಬಂದೀನಿ, ಉಸಿರಾಡಿಸ್ಲಿಕ್ಕೆ ಆಗಲಾರದ ಸಂದರ್ಭದೊಳಗೆ ಹೋಗಿ ಒಳಗೆ ಸಿಕ್ಕೊಂಡಿದ್ದೆ. ಆದರೆ ಭಗವಂತನ ಕೃಪದಿಂದ ನಾನು ಈ ಸಮಾಜಕ್ಕೆ ಬಂದೀನಿ. ಆದರೆ ಈ ಭೂಮಿ ಮೇಲೆ ಹುಟ್ಟಿಕೊಂಡಿರುವಂಥ ಒಂದು ಹೆಣ್ಣು ಒಂದು ಗಂಡ ಆದವರು ಯಾವ ರೀತಿಯಾಗಿ ಅವರ ಜೊತೆ ನಾನು ಬಾಳೆ ಮಾಡಬೇಕು, ಜೀವನವನ್ನು ನಡೆಸಬೇಕು ಅಂಥೇಳಿ ಆ ಮಗು, ಪುಟ್ಟ ಮಗು ಇದ್ದದ್ದು ಆಲೋಚನೆ ಮಾಡ್ತಿತ್ತಂತೆ. ಅಷ್ಟು ಬುದ್ಧಿಶಕ್ತಿನ ಎಲ್ಲಿಂದ ಪಡ್ಕೊಂಡು ಬಂದಿತ್ತು? ಮಲ್ಲಿಕಾರ್ಜುನ ದೇವ, ಸಾಕ್ಷಾತ್ ಪರಮಾತ್ಮನ ಆಶೀರ್ವಾದದಿಂದ ಪಡ್ಕೊಂಡು ಬಂದಿರುವಂಥ ಆ ಮಗು ವಿಚಾರ ಮಾಡ್ತದ. ಹೆಂಗೆ ವಿಚಾರ ಮಾಡ್ತದಂತಂದ್ರೆ ಚಿಂತನೆಯೇ ಮಾಡುವಂಥ ಸ್ವರೂಪವನ್ನು ಪಡ್ಕೊಂಡು ಬಂದಿದ್ದು ಯಾವುದು ಅಂದ್ರೆ ಮಲ್ಲಾಂಬೆ, ನರಸಾಂಬೆ. ಒಂದು ಕಡೆ ಹೇಳ್ತಾರೆ ಶರಣರು, ಜ್ಞಾನಿ ಪಡ್ಕೊಂಡು ವಿದ್ಯೆಯನ್ನು ಪಡ್ಕೊಂಡು ಒಳ್ಳೆಯ ಗುಣವನ್ನು ಪಡ್ಕೊಂಡು ಬಂದಿರುವಂತಹದ್ದನ್ನು ಒಂದು ಕಡೆ ಹೇಳ್ತಾರೆ. ಕಾದ ಹಾಲ ನೊಣ ಮುಟ್ಟಬಲ್ಲುದೆ, ಕಿಚ್ಚಿನೊಳಗಣ ಗುಂಡು ಬೆಕ್ಕು ಮುಟ್ಟಬಲ್ಲುದೆ, ಮರು ಜವಣಿಯ ಕಡ್ಡಿ ಕೈಯಲ್ಲಿದ್ದವರಿಗೆ ಸರ್ಪ ಕಡಿಯಬಲ್ಲುದೆ, ಈ ತ್ರಿವಿಧವ ನರಿಯದ ನಮಗೆ ಹಿಂದೆ ಶಂಕೆ ಇಲ್ಲ, ಮುಂದೆ ಬಿತ್ತಿ ಇಲ್ಲ, ಕಳಂಕ ಇಲ್ಲದೆ ಅಮಗೇಶ್ವರ ಲಿಂಗವು ಅಪ್ಪಿಕೊಂಡಿತ್ತು ಅಂತ ಬರೀತಾನೆ ಒಬ್ಬ ಶರಣ. ಕಾದ ಹಾಲನ್ನು ನೀವು ಹೆಂಗೆ ಮಾಡ್ತೀರಿ? ಒಂದು ಗಡಿಗೆ ಒಳಗ ಹಾಲನ್ನು ಹಾಕಿ ಹೊಲಿ ಮೇಲೆ ಇಟ್ಟು ಏನು ಮಾಡ್ತೀರಿ? ಕಾಸಲಿಕ್ಕೆ ಪ್ರಾರಂಭ ಮಾಡ್ತದ. ಬಹಳ ಕತ ಕುದೀತದ. ಕುದ್ದಾಗ ನೀವು ವಿಚಾರ ಮಾಡ್ತೀರಿ, ಹಾಲು ಕಾಯ್ತು ಅಂತ ತಿಳ್ಕೊಂಡು ಏನು ಮಾಡ್ತೀರಿ? ಆ ಬಾಯಿ ಮುಚ್ಚಲಿಲ್ಲ ಅಂತಂದ್ರೆ ನೊಣ ಬರ್ತಾವಲ್ಲಿ. ಹೌದಾ? ಹಾಲಿನ ಗಡಿಗೆಗೆ ನೊಣಗಳು ಬರ್ತಾವ. ಆ ಹಾಲಿನ ಗಡಿಗೆ ನೊಣ ಬರ್ತಾವ ಅನ್ನುವ ಕ್ಷಣದೊಳಗೆ ಅದಕ್ಕೆ ನೀವು ಕಾಸಿನ ಮೇಲೆ ಮಕ್ಕಳಿಗೆ ಕುಡಿಸ್ಬೇಕಾದ್ರೆ ಸಕ್ಕರೆ ಹಾಕ್ತೀರಿ, ಬೆಲ್ಲ ಹಾಕಿ ಹಿಂಗೆ ಕುಡಿಸ್ತೀರಿ. ಉಪ್ಪು ಹಾಕಿ ಕುಡಿಸಿದ್ರ, ಹಾಲಿಗೆ ಉಪ್ಪು ಹಾಕಿ ಕುಡಿಸಿದ್ರೆ ಹಾಲು ಏನಾಗುತ್ತೆ? ಹೊಡೆದೋಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತು. ಹಸಿ ಹಾಲರ ಇರಲಿ, ಸುಡು ಹಾಲರ ಇರಲಿ, ಅದರೊಳಗೆ ಏನು ಹಾಕಬೇಕು ಅಂತಂದ್ರೆ ಸಿಹಿಯಾಗಿರುವಂಥ ಸಕ್ಕರೆ ಹಾಕಬೇಕು, ಬೆಲ್ಲ ಹಾಕಬೇಕು, ಅಂದಾಗ ಕುಡಿಲಿಕ್ಕೆ ಬರುತ್ತಾ?
ಹಂಗ ಈ ಸಮಾಜದೊಳಗೆ ಬಹಳ ಕಲ್ಮಶ ಇಲ್ಲಲಾರದ ಮನಸ್ಸುಗಳೊಳಗ ಹೆಂಗೆ ಏನು ಹಾಕಬೇಕು ಅಂದ್ರೆ ಚಲೋ ಬೆಲ್ಲ ಹಾಕಬೇಕು, ಸಕ್ಕರೆ ಹಾಕಬೇಕು. ಒಂದಿಷ್ಟು ಮಂದಿ ಉಪ್ಪು ಹಾಕಾಕತ್ತಾರ. ಈಗ ಉಪ್ಪು ಹಾಕಾಕತ್ತಾರ. ಆ ಚಲೋ ಮನಸ್ಸುಗಳಿಗೆ ಏನು ಮಾಡಾಕತ್ತಾರ, ಚಲೋ ಬೆಲ್ಲ ಹಾಕಿದಾಗ ಮಾತ್ರ ಕುಡಿತಿರ್ತಾವು, ಹಾಲು ಕುಡಿತಿರ್ತಾವ. ಚಲೋ ನಡೆದದ ಅಂಥೇಳಿ ಹಾಲು ಕುಡ್ಕೊಂಡು ಚಲೋ ಕೇಳ್ತಿರ್ತಾವ. ಬೆಲ್ಲ ಹಾಕಬೇಕು, ಚಲೋ ಬೆಲ್ಲದಂಥ 2 ಮಾತುಗಳನ್ನು ಹೇಳಬೇಕು, ಸಿಹಿಯಾಗಿರುವಂಥ ಸಕ್ರಿಯ ಮಾತುಗಳನ್ನು ಹೇಳಬೇಕು. ಆದ್ರೆ ಹೊಡೆದು ಹೋಗಲಿ ತಡಿ ಅಂತೇಳಿ ಉಪ್ಪಿನಂಥ ಮಾತು ಒಗ್ಯಾಕತ್ತಾರ. ಹಂಗೆ ಒಗಿಬಾರದು. ಒಗಿದ್ರೆ ಆ ಕಲ್ಮಶವಾಗಿರುವಂಥ ಹಾಲಿನ ಗಡಿಗೆ ಹೊಡೆದು ಹೋಗಿಬಿಡ್ತದ. ಬರೀ ನೊಣವನ್ನು ಮುಟ್ಟಕ್ಕಾಗಂಗಿಲ್ಲ. ಕತ ಕುದಿಯುವಂಥ ಕೆಬ್ಬಣ ಬೆಂಕಿ ಆಗಿದೆ ಅಂತಂದ್ರೆ ಬೆಕ್ಕು ಮುಟ್ಟಕ್ಕೆ ಹೋಗುತ್ತೇನು? ಮುಟ್ಟಿದ್ರೆ ಸುಟ್ಟು ಹೋಗುತ್ತ. ಮತ್ತು ಜವಣಿಯ ಕಡ್ಡಿ ಇದ್ರೆ ಸರ್ಪವಾಗಿರುವಂಥದ್ದು ಕಡಿಲಿಕ್ಕೆ ಬರಂಗಿಲ್ಲ. ಈಗ ನೋಡ್ರಿ ನೀವು, ಸುಮ್ಮನೆ ಉದಾಹರಣೆ, ಹಾವು ಮುಂಗ್ಲಿಗೆ ಎದಕ್ಕೆ ಜಗಳ ಹತ್ತವ ಹೇಳ್ರಿ ನೋಡೋಣ. ಹಾವು ಕಂಡ್ರೆ ಮುಂಗ್ಲಿಗೆ ಆಗಂಗಿಲ್ಲ, ಮುಂಗ್ಲಿಗೆ ಕಂಡ್ರೆ ಹಾವಿಗಾಗಲ್ಲ. ಆಗುತ್ತೇನು? ನೀವೆಲ್ಲ ನೋಡಿರಬೇಕು. ಆ ಎರಡೂ ಪ್ರಾಣಿಗಳು ಕಂಡು ಬಂದ್ರೆ ಏನು ಮಾಡ್ತಾವಂದ್ರೆ ಒಂದಕ್ಕೊಂದು ತಿಕ್ಕಾಡಿ ಜಗಳ ಚಲು ಮಾಡ್ತಾವ. ಆದ್ರೆ ಸರ್ಪ ಗೆದ್ದಿರ್ತದ. ಆ ಮುಂಗ್ಲಿ ಸೋತಿರುವಂಥ ಸಂದರ್ಭದೊಳಗೆ ಮತ್ತು ಹೊಳಗೆ ಹೋಗಿ ಎದಕ್ಕೆ ಹೋಗ್ಕತ್ತಾರ? ಅದು ಗುದ್ದಿನೊಳಗೆ, ತನ್ನ ಮನೆಯೊಳಗೆ, ತನ್ನ ಗುದ್ದಿನೊಳಗೆ ಎದಕ್ಕೆ ಹೋಗುತ್ತದು? ಎದಕ್ಕೆ ಹೋಗಿ ಬರ್ತದೆ ಹೇಳ್ರಿ ನೋಡೋಣ. ಜವಣಿಯ ಕಡ್ಡಿ ಅಂದರೆ ಸಂಜೀವಿನಿ ಕಡ್ಡಿಯ ವಾಸನೆಯನ್ನು ತಗೊಂಡು ಮತ್ತೆ ಬರ್ತದಂತ. ಅದಕ್ಕೆ ಧೈರ್ಯ ಬರ್ತದಂತ, ಶಕ್ತಿ ಬರ್ತದಂತ. ಅಷ್ಟು ತಾಕತ್ತು ಆ ಜವಣಿಯ ಕಡ್ಡಿ ಒಳಗೆ. ಅದನ್ನು ವಾಸನೆ ತೆಗೆದುಕೊಂಡು ಮತ್ತೆ ಹೋಗಿ ಜಗಳ ಆಡ್ತದಂತ. ಹಂಗ ನೀವು ವಿಚಾರ ಮಾಡಬೇಕು. ಈ ಭೂಮಿ ಮೇಲೆ ಬಂದಿದ್ದ ಬಳಿಕ ಒಳ್ಳೆಯ ಪುಣ್ಯಾತ್ಮರ ನುಡಿಗಳನ್ನು ಕೇಳಿ ನಾನು ಚಲೋದನ್ನೇ ಮಾಡಬೇಕು ಅನ್ನುವಂಥ ನಿಟ್ಟಿನೊಳಗೆ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಆ ಮಗು ಹುಟ್ಟುಕೊಂಡು ಬರ್ತದ. ಆಲೋಚನೆ ಮಾಡ್ತದಂತ, ಇನ್ನೊಬ್ಬರಿಗೆ ನಾನು ಏನೂ ಕೂಡ ಅನ್ನಬಾರದು, ನನ್ನ ತಂದೆ ತಾಯಿಯರ ಜೊತೆ ಪ್ರೀತಿಯಿಂದ ಇರಬೇಕು ಅನ್ನುವಂಥದ್ದನ್ನು ಆ ಮಗು ಆಲೋಚನೆ ಮಾಡ್ತಿರ್ತಂತೆ. ಆಲೋಚನೆ ಮಾಡುವ ಸಂದರ್ಭದೊಳಗೆ ಏನು ಮಾಡ್ತು, 13 ದಿವಸ ಹಿಂಗೆ ತುಂಬಿದ ತಕ್ಷಣವೇ ಆ ಇಬ್ಬರೂ ದಂಪತಿಗಳು ಎಲ್ಲರಿಗೂ ಕೂಡ ಆಮಂತ್ರಣವನ್ನು ಮಾಡಿಕೊಂಡು ಬಂದು ತಮ್ಮ ಮನೆಯ ಮುಂದನೇ ಕೂಡ ತಳಿರು ತೋರಣಗಳನ್ನು ಕಟ್ತಾರ. ಒಬ್ಬ ಜಂಗಮನನ್ನು ಕರ್ಕೊಂಡು ಹೋಗ್ತಾರ. ಅವರ ದಂಪತಿಗಳಿಗೆ ಅತ್ತೆಯಾಗಿರುವಂಥ ಬಂಧು ಬಾಂಧವರಾಗಿರುವಂಥವ್ರನ್ನ ಆಮಂತ್ರಣ ಕೊಟ್ಟಾಗ ಅತ್ತೆಯೂ ಕೂಡ ಬರ್ತಾಳೆ. ಯಾಕ? ನನ್ನ ಸೊಸೆ, ನನ್ನ ಅಳಿಯ, ನನ್ನ ಮಗ ಅನ್ನುವ ನಿಟ್ಟಿನೊಳಗೆ ಬಂದು ಅಲ್ಲಿ ಹೋಗಿ ಹೆಸರಿಟ್ಟು ಆ ಕಾರ್ಯವನ್ನು ಮಾಡಬೇಕು ಅಂಥೇಳಿ ನಿಮ್ಮ ಎಲ್ಲ ಸಂಬಂಧಿಕರನ್ನು ಕರೆಸಿದಾಗ ಅಲ್ಲಿಯೂ ಕೂಡ ವೇಮನಾಗರೆಡ್ಡಿ ಮತ್ತು ಗೌರಮ್ಮ ತಾಯಿಯಾಗಿರುವಂಥ ಇಬ್ಬರೂ ದಂಪತಿಗಳು ಏನು ಮಾಡ್ತಾರಂದ್ರೆ ತನ್ನೆಲ್ಲ ಕುಲವನ್ನು ಆಮಂತ್ರಣವನ್ನು ಮಾಡಿ ತಳಿರು ತೋರಣಗಳನ್ನು ಕಟ್ಟಿ ಈಗ ಬಂದಿರುವ ತೊಟ್ಟಿಲ ಅಲ್ಲ, ಆಗ ಬಂದಿರುವ ತೊಟ್ಟಿಲು ಯಾವಿದ್ದು ರೀ? ಆಗಿನ ಕಾಲದ ತೊಟ್ಟಿಲುಗಳು ಯಾವಿದ್ದು ರೀ? ಕೆಬ್ಬಣದು ಯಾವ ಹೇಳ್ರಿ? ಬಡ ಕಟ್ಟಿಗೆ ಬಿದ್ದು ಹೆಂಗಿದ್ವು? ಎಷ್ಟು ವರ್ಷ ಇಟ್ಟರೂ ಕೂಡ ಏನು ಹಾಕಿದ್ದಿಲ್ಲವೋ ಕಟ್ಟಿಗೆದ ತೊಟ್ಲ. ಈಗ ಬಂದಾವ್ರಿ ಇವು, ಹಿಂಗೆ ಮಾಡಿ ಚಿಟ್ಕೊಂಡು ಕಿಶಾದಾಗ ಇಟ್ಕೊಂಡ್ರು ಬರ್ತೈತೆ. ಅದು ಎಲ್ಲಾರ ಹೋಗ್ರಿ ನೀವು, ಚಿಟ್ಕೊಂಡು ಕಿಶಾದಾಗ ಇಟ್ಕೊಂಡಾರ ಹೋಗ್ರಿ. ಯೂಸ್ ಆ್ಯಂಡ್ ಥ್ರೋ ಇದು ಹೌದಿಲ್ಲ? ಯೂಸ್ ಆ್ಯಂಡ್ ಥ್ರೋ. ಒಂಥರ ಹೆಂಗೆ ಅಂದ್ರೆ ಕಪ್ಪು ಬಸ್ ಇದ್ದಂಗೆ ರೀ, ಪ್ಲಾಸ್ಟಿಕ್ ಪ್ಲೇಟ್ ಇದ್ದಂಗೆ ರೀ, ಹುಂಡು ಒಗದು ಬಿಡಂಗೆ. ಇದನ್ನು ನೀವು ಭಾಳ ಆದ್ರೆ ಈ ಗಿರಿ ಮೊಮ್ಮಗ ಬರುವ ತನಕ ಇಡ್ರಿ ನೋಡೋಣ. ಇದನ್ನು ಈ ತೊಟ್ಟಿಲ್ಲ, ಸಾಧ್ಯ ಇಲ್ಲ. ಮತ್ತೊಂದು ಮಗು ಜನಿಸ್ತಂದ್ರೆ ಹೊಸದ ತರ್ಬೇಕು ನೀವು. ಅಳಿದು ಏನಾರ ಒಯ್ದ್ರಿ, ಅವ ಮಗಂದ ಹಾಕಿತ್ತಂದಾರ ನೀವು, ಅವನು ಚಲವಾದವ.
ಒಬ್ಬರು ಯಾರಾದ್ರೂ ಹೆಣ್ಮಕ್ಳು ನೋಡ್ಯಾರಂದ್ರೆ ಅದು ತೊಟ್ಲು, ಅಯ್ಯೋ ಆ ಕೂಸು ಹಾಕಿದ್ರಲ್ಲ ಅದನ್ನ ತಂದಾರ ನೋಡಿ. ಒಬ್ಬೆ ಕೇಳಿದ್ಲು ಸುದ್ದಿ ಅಲ್ಲಿಗೆ ಹೋಗತ್ತದ. ಅಲ್ಲ ನೀವಲ್ಲ ಮತ್ತು ಬೇರೆ ಊರಾಗ ಹೇಳಕತ್ತೀನಿ. ಹೇಳುವ ಉದ್ದೇಶ ಇಷ್ಟೇ. ಆದ್ರೆ ಕಾಲಮಾನ ದಿನಗಳು ಹಿಂಗೆ ಕಳ್ಕೊಂತ ಬಂದಾಗ ಎಲ್ಲ ಹೊಸಗಳು ಬರ್ತಾವ. ಆದ್ರೆ ನಾವು ವಿಚಾರ ಮಾಡಬೇಕು, ಹೊರದೇಶದ ವಸ್ತುಗಳನ್ನು ಯಾವ ಕಾಲಕ್ಕೂ ಕೂಡ ನಾವು ಉಪಯೋಗ ಮಾಡಬಾರದು ಅನ್ನುವುದಕ್ಕಾಗಿ LPG ಗ್ಯಾಸ್ ಬಂದ್ ಮಾಡಾಕತ್ತಾರ, ಮತ್ತೊಂದು ಬಂದ್ ಮಾಡಾಕತ್ತಾರ. ನೀವು ಇಂದಿನ ಪದ್ಧತಿಯನ್ನು ಮತ ತರಬೇಕು ಅಂಥೇಳಿ ಕಟ್ಟಿಗೆ ಉರಿ ಹಚ್ಚಿ ಉಫ್ ಅಂತ ಊದಿ ಕಣ್ಣಾಗ ಹೋಗಿ ಬಡಿಸ್ಕೊಂಡು ತಿಕ್ಕೊಂಡು, ಅಯ್ಯ ಕಟ್ಟಿಗೆ ಉಲಿ ಹಚ್ಚೋದ ಮನಿ ಇತ್ತಂದ್ರೆ ಎಂದೂ ಯವ್ವ ನನಗೆ ಕೊಡಬಾಡಲ್ಲಿ ಅಂತೀರಿಲ್ಲ. ಹಿಂಗೆ ಬಟ್ ಅಂತ ಬಟನ್ ಹೊಡೆದಾಗ ಮಾತ್ರ ಅಲ್ಲಿ ಒಲಿ ಹತ್ತಿರಬೇಕು, ಅಡಿಗೆ ಆಗಿರಬೇಕು. ಹೌದಾ? ಹಂಗಾಗಿರ್ಬೇಕು ಈಗಿನ ದಿನಮಾನದೊಳಗೆ. ಆದ್ರೆ ಗೌರಮ್ಮ ತಾಯಿ ಹೆಂಗೆ ವಿಚಾರ ಮಾಡ್ತಿಲ್ದಂದ್ರೆ, ಮಣ್ಣಿನ ಗಡಿಗೆಯೊಳಗನೆ ಕೂಡ ಇಟ್ಟು ಕಟ್ಟಿಗೆಯ ಉರಿಯನ್ನ ಹಚ್ಚಿ ಕೂಡ ಅಡಿಗೆ ಮಾಡಿ ತಯಾರು ಮಾಡ್ತಿದ್ರು. ಆದ್ರೆ 4 ಗಾಲಿನ ಕಟ್ಟಿಗೆಯ ತೊಟ್ಟಿಲಗಳನ್ನು ತೆಗೆದುಕೊಂಡು ಮಾವಂದಿರಾಗಿರುವಂಥವರು ಹೊತ್ತುಕೊಂಡು ಆ ಮನೆಗೆ ಬರುವ ಸನ್ನಿವೇಶ ಏನು ಚಂದ ಬರ್ತಿದ್ರು. ಈಗ ನೀವೆಲ್ಲರೂ ಬಂದ್ರು ನೋಡ್ರಿ, ಆ ತೊಟ್ಟಿಲು ಹೊತ್ಕೊಂಡು ಭಜನಿ ಬಾರಿಸ್ಕೊಂತ ಎಲ್ಲರೂ ಜೈಕಾರ ಹಾಕೋತ ತೊಟ್ಟಿಲವನ್ನ ತಂದ್ರಿ. ಹಂಗ ಆ ರಾಮಾಪುರ ಗ್ರಾಮದೊಳಗೂ ಕೂಡ ಹೆಂಗ ಮಾಡಿದ್ರು ಅಂತಂದ್ರೆ, ಜೈಕಾರ ಹಾಕೊಂತನೇ ಕೂಡ ಒಬ್ಬ ಜಗನ್ಮಾತೆಯಾಗಿರುವಂಥ ಹೇಮರೆಡ್ಡಿಯ ಮಲ್ಲಮ್ಮನ ನರಸಾಂಬೆ ಒಂದು ಹೆಣ್ಣು ಮಗುವಿನ ಜನನವಾಗಿರುವ ತೊಟ್ಟಿಲದ ಕಾರ್ಯಕ್ರಮ ನಡೆದದಂತೇಳಿ ಇಡೀ ಊರೆಲ್ಲ ಜನರು ಕೂಡ ಆ ತೊಟ್ಟಿಲದ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ತೊಟ್ಟಿಲ ಕಾರ್ಯಕ್ರಮ ಹೆಂಗಂದ್ರೆ, ಈ ಮೇಲೆ ಇದಕ್ಕೆ ಕಟ್ಟಿ 4 ಕೂಡ ಹಗ್ಗ ಕಟ್ಟಿ 4 ಹಗ್ಗಗಳನ್ನು ಕಟ್ಟಿ ಹಿಂಗೆ ತೊಟ್ಟಿಲ ಕಾರ್ಯಕ್ರಮ ಮಾಡ್ತಿದ್ರು. ಆ ಮಗು ಏನು ಇತ್ತಲ್ಲ, ಎಲ್ಲಿ ಮಲಗಿಸಿದ್ರೆ ವಿಜಯಾಂಬೆ ಅಲ್ಲೇ ಆರಾಮವಾಗಿ ಮಲಗ್ತಿತ್ತದು. ಯಾವುದೂ ಕಿರಿಕಿರಿ ಮಾಡ್ತಿದ್ದಿಲ್ಲ. ಈಗ ನೋಡ್ರಿ ಕಿರಿಕಿರಿ ಹೆಂಗ ಅಂತಂದ್ರೆ, ಸರಿಯಾಗಿ ಮೊಬೈಲ್ ಕೊಡಲಿಲ್ಲ, ಕೈಯಾಗ ಮೊಬೈಲ್ ಕೊಡಲಿಲ್ಲ, ಜಗಳ ಹತ್ಯ. ಅವಾಗ ಆಗಿನ ಕಾಲದೊಳಗೆ ಮೊಬೈಲ್ ಇದ್ದಿದ್ದಿಲ್ಲ, ಫೇಸ್ಬುಕ್ ಇದ್ದಿದ್ದಿಲ್ಲ, ಇಂಥವು ಇದ್ದಿದ್ದಿಲ್ಲ, ಯಾವುದೂ ಇದ್ದಿದ್ದಿಲ್ಲ. ಏನು ಕೊಡ್ತಿದ್ರು ಅವರು? ಕಟ್ಟಿಗೆಯ ಗಿಂಚೆಯನ್ನು ಕೊಡ್ತಿದ್ರು. ಕಟ್ಟಿಗೆಯ ಗಿಂಚೆಯನ್ನು ಕೊಡ್ತಿದ್ರು. ಆಗಿನ ಕಾಲದೊಳಗೆ ಗುಬ್ಬೆಯ ತರನಾಗಿರುವಂಥ ಪ್ಲಾಸ್ಟಿಕ್ ಗುಬ್ಬಿಯನ್ನು ತೋರಿಸ್ತಿದ್ರು. ಇವನ್ನೆಲ್ಲ ತೋರಿಸ್ತಿದ್ರು. ಯಾಕೆ ತೋರಿಸ್ತಿದ್ರು ಅವರು? ಮಕ್ಕಳಿಗೆ ಯಾಕೆ ತೋರಿಸ್ತಿದ್ರು ಹೇಳ್ರಿ ನೋಡೋಣ. 4 ಹಗ್ಗ ಕಟ್ಟಿರ್ತಾರ. ಯಾಕೆ ಕಟ್ಟಿರ್ತಾರ 4 ಹಗ್ಗ? 4-5 ಕಳಸ ಇರ್ತಾವ. ಅದಕ್ಕೆ ಸ್ವಾಮಿಯವ್ರು ಪೂಜೆ ಮಾಡ್ತಿರ್ತಾರೆ ನೋಡ್ರಿ. ಈಗ ಅದಕ್ಕೆ 5 ಕಳಸ ಇರ್ತಾವ, ಕಟ್ಟಿಗೆ ಕಳಸ ಇರ್ತಾವ. ಎಲ್ಲಿ ನೋಡಿರ್ಬೇಕು ನೀವೆಲ್ಲ. 4 ಕಡೆ ಒಂದು, ಮಧ್ಯೆ ಒಂದಿರುತ್ತೆ. ಆ 4, 5 ಮತ್ತು ಹಗ್ಗ ಮತ್ತು ಕಳಸಗಳನ್ನು ಕಟ್ಟಿಗೆಯ ತೊಟ್ಟಿಲಕ್ಕೆ ಹಾಕಿರ್ತಿದ್ವು ಅಂತಂದ್ರೆ, ಅದು ಬಹಳ ಶ್ರೇಷ್ಠವಾಗಿರುವಂಥ ತೊಟ್ಟಿಲು. ಹಾಗಾಗಿ ಆ ತೊಟ್ಟಿಲದೊಳಗನೆ ಕೂಡ ಆ ಮಗುವನ್ನು ಹಾಕಿ ಹೆಸರಿಡಬೇಕು ಅಂತ 4 ಕಳಸಗಳು ಮತ್ತು 5 ಹಗ್ಗಗಳು ಅಂತ ಬರೀತಾರೆ. 4 ಕಳಸಗಳು ಯಾವುವು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇನ್ನು 5 ಹಗ್ಗಗಳು ಅಂತಂದ್ರೆ, ಇಲ್ರಿ ಜರ 4 ಕಟ್ಟಿರ್ತಾರ, ಇನ್ನೊಂದು ಎಲ್ಲಿ ತಂದ್ರಿ ಅಂದ್ರೆ ನೀವು? ಇನ್ನೊಂದು ಎಲ್ಲಿ ತಂದ್ರಿ ಹೇಳ್ತೀನಿ ಅದನ್ನು ನಿಮಗೆ. ಇನ್ನೊಂದು ಕಟ್ಟಿರ್ತೀರಿ ನೀವು. ಅದಕ್ಕೆ ಹೆಣ್ಣು ಕಟ್ಟಿರ್ತೀರಿ ಹೇಳಿ ನೋಡೋಣ. ಅಲ್ಲ, ಇದಕ್ಕೆ ಮಾತ್ರ ಕಟ್ಟಿಲ್ಲ ಬಿಡ್ರಿ. ಇದಕ್ಕೆ ಕಟ್ಟಿಲ್ಲ. ಆ ಕಟ್ಟಿಗೆಯ ತೊಟ್ಟಿಲಕ್ಕೆ ಇನ್ನೊಂದು ಕಟ್ಟಿರ್ತಾರ. 5 ಹಗ್ಗ ಆಗಿರ್ತಾವ. ಅವು 5 ಹಗ್ಗಗಳು ಯಾವ್ಯಾವು? ವೇದ, ಆಗಮನ, ಶಾಸ್ತ್ರ, ಪುರಾಣ 4 ಆದ್ರೆ ಇನ್ನೊಂದು ಹಗ್ಗ ಏನು ಕಟ್ಟಿರ್ತಾರೆ ಗೊತ್ತೇನ್ರು? ಹತ್ತಿರ ಹೋಗಿ ತೂಗಕ್ಕಾಗಲ್ಲ ಅಂತೇಳಿ ಕುಂತಲ್ಲೇ ಹಿಂಗೆ ಜರಕ್ ಅಂತ ಕಟ್ಟಿರ್ತಿರಲ್ಲ. 5ನೇ ಹಗ್ಗವನ್ನು ಕಟ್ಟಿ ಏನು ಮಾಡ್ತೀರಂದ್ರೆ, ಹಿಂಗೆ ಎಳಿತಿರ್ತೀರಿ. ಆ ಕೂಸನ್ನು ಹಾಕಿದ ಮೇಲೆ ತೂಗ್ತಿರ್ತೀರಿ. ತೂಗುವ ಸಂದರ್ಭದೊಳಗೆ ಅಂತದ ಹಿಂಗೆ ನಿನ್ನತ್ರ ಕರೆಯುವಂಥ ಸಂದರ್ಭದೊಳಗೆ ಆ ತೊಟ್ಟಿಲ ಮತ್ತೆ ದೂರ ಹೋಗುತ್ತಾ. ತೊಟ್ಟಿಲದೊಳಗೆ ಇದ್ದಿರುವಂಥ ಮಗು ಮತ್ತೆ ದೂರ ಹೋಗುತ್ತಾ.
ದೂರ ಹೋಗಬಾರದು ಅಂಥೇಳಿ ಮತ್ತೆ ನೀವು ಹಗ್ಗವನ್ನು ಜಗತ್ತೀರಿ. ಯಾಕೆ ಜಗತ್ತೀರಿ ಅಂದ್ರೆ ಆ ತೊಟ್ಟಿಲದೊಳಗಿರುವಂಥ ವಿಜಯಾಂಬೆ ಮಗು ಅಂತದ, ಬೇಡ ನಿನ್ನ ಸಂಸಾರದ ಜಂಜಾಟದೊಳಗೆ ನಾನು ಬಂದರೆ ಉಳಿಗಾಲ ಇಲ್ಲ. ಐತಂದ್ರೇನು? ಐತಿ ಕರೆ. ಆ ಸಂಸಾರದೊಳಗ ಆಸೆ ಆಕಾಂಕ್ಷೆ ಇವೆಲ್ಲವೂ ಕೂಡ ಅಣ್ಣ ತಮ್ಮ ಬಂಧು ಬಾಂಧವರು ಅನ್ನುವಂಥವರು ತುಂಬಿಕೊಂಡಾರ. ಹಾಗಾಗಿ ನಿನ್ನ ಹತ್ರ ಕರ್ಕೊಳ್ತಿ ಕರೆ ಬರೋಂಗಿಲ್ಲ ಅಂತೇಳಿ ತೊಟ್ಲ ದೂರಕ್ಕೆ ಹೋಗುತ್ತಂತ, ತೊಟ್ಟಿಲ ದೂರಕ್ಕೆ ಹೋಗುತ್ತಂತ. ಆದ್ರೆ ಅಲ್ಲಿ ತಾಯಿ ಗೌರಮ್ಮ ಹಿಂಗೆ ಎಳೆದ್ರೂ ಕೂಡ ಆ ತೊಟ್ಟಿಲ ದೂರ ಹೋದ್ರೂ ಕೂಡ ಹತ್ರಕ್ಕೂ ಬರ್ತಿತ್ತು, ದೂರ ಹೋದ್ರೂ ಕೂಡ ಹತ್ರಕ್ಕೂ ಬರ್ತಿತ್ತು. ಆ ಮಗು ವಿಚಾರ ಮಾಡ್ತಿತ್ತು ಹೆಂಗ ಅಂದ್ರೆ ಸಂಸಾರದೊಳಗೆ ಇದ್ದೂ ಕೂಡ ಸಾಧನೆ ಮಾಡಿ ತೋರಿಸಿರುವಂಥ ಒಬ್ಬ ಮಹಾತಾಯಿ ಜಗನ್ಮಾತೆ ಅಂದರೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಸಾಧನೆ ಮಾಡಿ ಸಂಸಾರದೊಳಗಿದ್ರೂ ಕೂಡ ಸಾಧನೆ ಮಾಡಿ ತೋರಿಸಿರುವಂಥವಳು ಅಂದರೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಹಂಗ ಅವರೆಲ್ಲರೂ ಕೂಡ ತೊಟ್ಟಿಲದೊಳಗೆ ಹಾಕಿ ಇನ್ನೇನು ಸೋದರತ್ತೆಯಿಂದ ಮತ್ತು ಜಂಗಮನಿಂದ ತೊಟ್ಟಿಲ ಪೂಜೆ ಮಾಡಿ ಮಗುವಿಗೆ ಪೂಜೆ ಮಾಡಿ ಆ ತೊಟ್ಟಿಲದ ಕೆಳಗೆ ಒಂದು ಕಳಸ ಇಟ್ಟಿರ್ತಾರೆ, ಚೆಂಬು. ಇಲ್ಲಿ ಇಟ್ಟಾರ ಒಂದು ಚೆಂಬು ಏನೋ ಕಳಸ ಇಟ್ಟಾರ, ಇಟ್ಟಿರಿಲ್ಲವು ಐತಿ, ಕೆಳಗೆ ಇಟ್ಟಿರ್ತಾರ. ಯಾಕೆ ಇಟ್ಟಿರ್ತಾರ? ಆ ಕಳಸದೊಳಗಿರುವಂಥ ಕಾಯಿ ಕುಬುಸ ಈ ಕಳಸ ಹೆಂಗೆ ಅದ ಅಲ್ಲ, ಹಂಗ ಕಳಸದ ರೂಪದೊಳಗೆ ನಿನ್ನ ಜೀವನದ ಬದುಕನ್ನು ಎಲ್ಲಿ ತನಕ ಎತ್ತರಂಗಾಗಿ ಬೆಳಿಬೇಕು ಅಂದ್ರೆ ಮುಗಿಲು ಎತ್ತರ ತನಕನೂ ಕೂಡ ಕಳಸದರ ಒಳಗೆ. ಈಗ ಗೋಪುರಕ್ಕೆ ಕಳಸ ಇಟ್ಟಿರ್ತಾರೆ ನೋಡ್ರಿ, ತಲೆ ಎತ್ತಿನೇ ಕೂಡ ಗೋಪುರದ ಕಳಸವನ್ನು ನೋಡಬೇಕು. ಹಂಗ ನಿನ್ನ ಜೀವನ ಅನ್ನುವಂಥದ್ದು ತಲೆ ಬಾಗುವ ತರನಾಗಿ ಆಗಬಾರದು, ಕಳಸದ ಎತ್ತರ ತನಕ ನಿನ್ನಂದು ಜೀವನ ಬೆಳಿಬೇಕು ಅಂತೇಳಿ ಆ ಕಳಸ ಊಡ್ ಮಾಡಿರ್ತಾರೆ. ಜ್ಯೋತಿಷ್ಯಗಾರರು ಹೇಳುವ ಪ್ರಕಾರ ಏನು ಮಾಡಿದಂದ್ರೆ ಆ ಜ್ಯೋತಿಷ್ಯ ಹೇಳಿದ ಪ್ರಕಾರ ಮೊದಲು ಆ ಜಂಗಮ ಪೂಜೆ ಮಾಡಿದ ಮೇಲೆ ತಾನೇ ಮೊದಲು ಭಸ್ಮವನ್ನು ಧಾರಣೆ ಮಾಡ್ತಾನೆ. ಯಾರಿಗೆ? ಆ ಮಲ್ಲಾಂಬೆಗೆ ಅಂತ ಭಸ್ಮ ಧಾರಣೆ ಮಾಡಿ ಮೊದಲು ರುದ್ರಾಕ್ಷಿಯನ್ನು ಕಟ್ಟಿ ಲಿಂಗವನ್ನು ಧಾರಣೆ ಮಾಡಿ ಆಮೇಲೆ ಆ ಜಂಗಮನಾಗಿರುವಂಥವನು ಏನು ಮಾಡ್ತಾನಂದ್ರೆ ಮೊದಲು 5 ಹೆಸರನ್ನು ತಾನೇ ಮೊದಲು ಸ್ವತಃ ಕಿವಿಯೊಳಗೆ ಓದ್ತಾನೆ. ನೀವು ಹೇಳಕ್ಕೆ ಬರ್ತೈತೆ ನನ್ಗೆ ಅವಾಗ ಕುಟ್ಟಟ ಕೂಡ್ರಂತ ಏನಂತಿರಲ್ಲ, ಅದು ಭಾಳ ಚಂದ ಹೇಳ್ತಿರ್ತಾರ್ರಿ. ಈಗ ನಮ್ಮ ಹಾಲಯ ಸ್ವಾಮಿಗಳು ಹೇಳ್ತಾ ಇರ್ತಾರ್ರಿ, ಕೇಳು ಅಂತಾರೆ. ಅದಾರಿಲ್ಲ ಹಾಲಯ ಸ್ವಾಮಿಯರು ಅದಾರ, ಹೇಳ್ತಾರೆ, ಭಾಳ ಚಂದ ಹೇಳ್ತಾರ. ಆ 5 ದೇವರನ್ನ ಕಿವಿಯೊಳಗೆ, ಯಾವುದು ಕಿವಿಯೊಳಗೆ? ಮಗುವಿನ ಕಿವಿಯೊಳಗೆ 5 ದೇವರನ್ನ ಹೆಸರು ನಾಮಕರಣವನ್ನು ಮಾಡಿದ ಮೇಲೆ ನಕ್ಷತ್ರದ ಹೆಸರನ್ನು ಕೊನೆಗಿಡ್ತಾರೆ. ಅದು ನಕ್ಷತ್ರದ ಹೆಸರು ಇಷ್ಟವಾಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಪಿಂಕಿ, ಡೊಂಕಿ, ಮಂಕಿ, ಚಿಂಟು, ಪಿಂಟು ಅಂತೇಳಿ ಹೆಸರು ಇಟ್ಟಿರ್ತಿರಲ್ಲ. ಅವನ ಹೆಸರೇನು? ಅವನ ಹೆಸರು ಚಂದ್ರು. ಆಮೇಲೆ ನಂತರದ ಚಂದ್ರು ಹೋಗಿದ್ರೆ ಲೇ ಚಂದ್ರೆ ಬಾಯಲಿ ಅಂತೀರಿ. ಬಸಯ್ಯ ಅಂತ ಇರ್ತದ, ಬಸವರಾಜ ಅಂತ ಇರ್ತದ. ಬಸವರಾಜ ಬಸಯ್ಯ ಅನ್ನೋದು ಹೋಗಿದ ಮೇಲೆ ಬಸ್ಯ ಬಾಯಲಿ ಅಂತ ಕರಿತೀವಿ. ಶಬ್ದ ಇರುವಂಥದ್ದನ್ನು ನಾವು ಬಿಟ್ಟು ಏನು ಮಾಡ್ತೀವಿ ಅಂದ್ರೆ ಅದು ಆಡು ಭಾಷೆಯೊಳಗೆ ಏನು ಮಾಡ್ತೀವಿ ಅಂದ್ರೆ ಹೆಸರನ್ನು ಕರೀಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಆದ್ರೆ ಹಂಗೆ ಕರೆಯುವುದಕ್ಕಿಂತ ಪೂರ್ವದೊಳಗೆ ಏನಾಗಿದೆ ಅಂದ್ರೆ ಪ್ರೀತಿಯಿಂದನೂ ಕೂಡ ಕರೀತಾನ. ಒಮ್ಮೆ ಪ್ರೀತಿಯಿಂದ ಕರೆದಾಗ ಮಾತ್ರ ಅವನಿಗೆ ಪ್ರೀತಿ ಅನ್ನಿಸ್ತದ, ಹೆಸರು ಕರೆಸ್ಕೊಂಡವನಿಗೆ ದ್ವೇಷ ಅನ್ನಿಸ್ತದ, ದುಃಖ ಅನ್ನಿಸ್ತದ. ಹಂಗಾಗೋದಕ್ಕಿಂತ ಪೂರ್ವದೊಳಗೆ ಏನಾಗುತ್ತ ಅಂದರೆ ಆ ಜಂಗಮರು ತಮ್ಮೆಲ್ಲ ಕಾರ್ಯವನ್ನು ಮುಗಿಸಿದ ಮೇಲೆ ಅವರ ಅತ್ತೆಯೇ ಹೆಸರು ಇಡಲಿಕ್ಕೆ ಬರ್ತಾಳೆ. ಕಳಸ ಬೆಳಗ್ತಾರೆ. ಕಳಸ ಬೆಳಗಿದ ಮೇಲೆ ಅವರ ಅತ್ತೆ ಇನ್ನು ಹೆಸರು ಇಡಬೇಕು ಅನ್ನೋದ್ರೊಳಗೆ ಅವ್ರ ಅತ್ತಿಗೆ ಯಾಕೆ ದುಬ್ಬು ಬಡಿತಾರೆ ಹೇಳ್ರಿ ನೋಡೋಣ. ಗೊತ್ತಾರ ಒಬ್ಬೊಂದೊಂದು ಕಡೆ ಹೆಂಗೆ ಗೊತ್ತಾರ ಗೊತ್ತನು? ನಮ್ಮ ಸಂತೋಷ ಒಂದ್ಸರಿ ಎಲ್ಲೇ ಹೋಗಿ ಹೆಸರು ಇಡಕ್ಕೆ ಹೋಗಿ ಗುಜ್ಕೊಂಬಂದದ್ನಂತ. ಹಿಂಗೆ ದುಬ್ಬುಕ ಗುತ್ತಾರಂತ. ಯಾಕೆ ಗುತ್ತಾರ, ಯಾಕೆ ಬಡಿತಾರ? ಆ ತಾಯಿಯ ದುಬ್ಬುಕ್ಕಂದ್ರೆ ಅದಕ್ಕೂ ಕೂಡ ಅರ್ಥವಿದೆ. ಏನು ಅರ್ಥವಿದೆ ಅಂತಂದ್ರೆ ನೋಡು, ಈ ದೇಹಕ್ಕೆ ಮಾತ್ರ ಹೆಸರಿಡು, ಆದ್ರೆ ಆತ್ಮ ಮತ್ತು ಜೀವಕ್ಕೆ ಮಾತ್ರ ಹೆಸರಿಡಬೇಡ, ಅದು ನಿಂದಲ್ಲ.
ಯಾವುದು? ಆತ್ಮ ಜೀವ. ಜೀವ ಅನ್ನುವುದು ಏನಿದೆಯಲ್ಲ, ಆ ಜೀವಕ್ಕೆ ಆತ್ಮಕ್ಕೆ ನೀನು ಹೆಸರಿಡಬಾರ್ದು. ಶರೀರ ಅನ್ನುವಂಥ ತೊಗಲಿನ ಶರೀರಕ್ಕೆ ಮಾತ್ರ ನೀನು ಹೆಸರಿಡು, ಆದರೆ ಜೀವಕ್ಕೆ ಮತ್ತು ಆತ್ಮಕ್ಕೆ ಹೆಸರಿಡುವ ಹಕ್ಕು ನಿಂದಲ್ಲ ಅಂಥೇಳಿ ದುಬ್ಬು ದುಬ್ಬ ಬಡಿತಾರ. ಯಾರ್ದು ಅದು ಹೆಸರು ಅಂತಂದ್ರೆ ಪರಮಾತ್ಮನದದು. ಒಂದು ಕ್ಷಣ ಆ ಮಗುವಿನದು ಉಸಿರಾಡ್ತು ಇತ್ತು ಅಂದ್ರೆ ಜೀವ ಐತೆ ಅಂತ ತಿಳ್ಕೊಳ್ಬೇಕು. ಉಸಿರಿಲ್ಲ ಅಂದ್ರೆ ಪರಮಾತ್ಮ ಕಸ್ಕೊಂಡು ಹೋಗ್ಯಾನ ಅಂತ ತಿಳ್ಕೊಳ್ಬೇಕು. ಆ ಹೆಸರು ಇಟ್ಟಾಳಂದ್ರೆ ಯಾವುದಕ್ಕಾಗಿ ಇಟ್ಟಾಳ? ಶರೀರಕ್ಕೆ ಮಾತ್ರ ಇಟ್ಟಾಳ, ಜೀವಕ್ಕೆ ಇಟ್ಟಾಳೇನು? ಇಲ್ಲ. ಆ ತೊಟ್ಟಿಲದ ಮುಂದೆಲ್ಲ ಹಿಂಗೆಲ್ಲ ಹಗ್ಗಕ್ಕೆ ಕಟ್ಟಿರ್ತಾರಲ್ಲ, ಗುಬ್ಬಿ ಕಾಗೆ ಆವ ಈವ ಅಂತೇಳಿ ಎದಕ್ಕೆ ಕಟ್ಟಿರ್ತಾರಂದ್ರೆ, ನಿನ್ನೆ ನಾನು ಹೇಳಿದೆ ಒಂದು ವಚನ, ಏನಂತ ಹೇಳಿದೆ? 84 ಲಕ್ಷ ಜೀವರಾಶಿಯೊಳಗೆ ಅಂದಾಗ ತೊಟ್ಟಿಲದೊಳಗಿರುವಂಥ ಮಗು ಮದ್ಕೊಂಡಾಗ ಆ ಮಗು ವಿಚಾರ ಮಾಡಿ ಹೇಳ್ತದ, ಜ್ಯೋತಿಷ್ಯಗಾರರು, ಜಂಗಮರು, ಗುರುಗಳು, ತಂದೆಯರು, ಗುರುಗಳು ಏನು ಹೇಳ್ತಾರೆ ಗೊತ್ತೇನು? ನೀನು ತಿಳ್ಕೊಳ್ಳಪ್ಪ, ಆತ್ಮ ಮತ್ತು ಜೀವ ಈ ಶರೀರಕ್ಕೆ ಬಂದದಲ್ಲ, ನೀನು ಕಣ್ಣಾರೆ ಮೇಲೆ ನೋಡ್ಕೋ. ಕಾಗೆ ಆಗಿದ್ದೇನೋ ಗೊತ್ತಿಲ್ಲ, ಗುಬ್ಬಾಗಿದ್ದೇನೋ ಗೊತ್ತಿಲ್ಲ, ನಾಯಿ ಆಗಿದ್ದೇನೋ ಗೊತ್ತಿಲ್ಲ, ಕುದುರೆ ಆಗಿದ್ದೇನೋ ಗೊತ್ತಿಲ್ಲ, ಅವೆಲ್ಲವೂ ಪ್ರಾಣಿಗಳನ್ನು ಕಟ್ಟಿರ್ತಾರ ತೊಟ್ಟಿಲ್ಲದ ಮೇಲೆ. ಯಾಕೆ ಕಟ್ಟಿರ್ತಾರಂದ್ರೆ ಆ ಪ್ರಾಣಿ ಒಳಗೆ ಇರುವಂಥ ಜೀವ ಈಗ ಮನುಷ್ಯನಕ್ಕೆ ಜೀವ ಬಂದದ. ಆದ್ರೆ ಎಲ್ಲೆಲ್ಲೋ ತಿಂದು ಎಲ್ಲೆಲ್ಲೋ ಹಾರಾಡಿ ಪ್ರಾಣಿ ಪಕ್ಷಿಗಳನ್ನು ಕೇಳಲಿಲ್ಲ. ಈ ಭೂಮಿ ಮೇಲೆ ನೀನು ಹುಟ್ಕೊಂಡು ಬಂದ ಬಳಿಕ ಮನುಷ್ಯನಾಗಿ ಇದ್ದಿ, ಆದ್ರೆ ಚೊಲೊತ್ನ್ಯಾಗ ಬದುಕನ್ನು ಸಾಗಿಸುವಂತೆ ತಿಳ್ಕೊಂಡು ಆ ಎಲ್ಲ ಪ್ರಾಣಿಗಳನ್ನು ಕಟ್ಟಿರ್ತಾರೆ ಅನ್ನುವಂಥ ಇತಿಹಾಸ ರೂಪದೊಳಗೆ ನಾವು ನೋಡ್ತೀವಿ, ಆಧ್ಯಾತ್ಮದ ಚಿಂತನದೊಳಗೆ. ಹಂಗೆ ಆ ಎಲ್ಲರೂ ಕೂಡ ರಾಮಾಪುರ ಗ್ರಾಮದೊಳಗೆ ನಾಮಕರಣ ಮಾಡ್ತಾರೆ ಅನ್ನುವಂಥ ಸನ್ನಿವೇಶವನ್ನು ಯಾರು ಮಾಡ್ತಾರೋ? ಆ ಕವಿಯಾಗಿರುವಂಥ ದ್ಯಾಂಪುರದ ಚೆನ್ನ ಕವಿಗಳು ಬರೀತಾರೆ ಅನ್ನುವಂಥದ್ದನ್ನು ಹೇಳಿ